ಇವತ್ತು ಮಸಾಲೆ ಎಣ್ಣೆ ಬದನೇಕಾಯಿ ಹೆಂಗೆ ಮಾಡೋದಂತ ನೋಡೋಣ. ಚಪಾತಿ, ಮುದ್ದೆ, ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅದು ಬೇಕಾಗಿರೋ ಐಟಮ್ ಹುಳಿ ಟೊಮೆಟೊ 2, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕೊಬ್ಬರಿ, ಕೊತ್ತಂಬರಿ, ಧನಿಯಾ ಪೌಡರ್, ಸಾಂಬಾರು ಪೌಡರ್, ಅರಿಶಿನ ಪೌಡರ್, ಸ್ವಲ್ಪ ಗರಂ ಮಸಾಲ, ಒಂದು ದೊಡ್ಡ ಸೈಜ್ ಈರುಳ್ಳಿ. ಬದನೇಕಾಯಿನ ಇದರಲ್ಲಿ 4 ಭಾಗ ಆಗೋ ಥರ ಕಟ್ ಮಾಡಿ ನೀರಲ್ಲಿ ಹಾಕಿಕ್ಕೊಬೇಕು. ಇದೀಗ ಮಿಕ್ಸಿಗೆ ಕೊಬ್ಬರಿ, ಕೊತ್ತಂಬರಿ, ಹುಣಸೆಹಣ್ಣು ಮತ್ತು ಟೊಮೆಟೊ ಎಲ್ಲ ಹಾಕಿ ಫೈನ್ ಪೇಸ್ಟಾಗಿ ರುಬ್ಕೊಬೇಕು. ಹುಳಿ ಟೊಮೆಟೊ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹುಳಿ ಟೊಮೆಟೊ ಚಿಕ್ಕದಾಗಿದ್ದರೆ 2, ದೊಡ್ಡದಾಗಿದ್ದರೆ 1 ಸಾಕು. ಇದು ನಾನು ತೋರಿಸ್ತಾ ಇರೋದು ಬಂದು 4 ಜನಕ್ಕೆ ತಿನ್ನೋ ಥರ. ನೀವು ಜಾಸ್ತಿ ಬೇಕಂದರೆ ಇದಕ್ಕಿಂತ ಎಲ್ಲನೂ ಡಬಲ್ ಕ್ವಾಂಟಿಟಿ ಹಾಕಿ ಸ್ವಲ್ಪ ನೈಸಾಗಿ ರುಬ್ಕೊಳ್ಳಿ. ಎಣ್ಣೆ ಬದನೇಕಾಯಲ್ಲಿ ವೆರೈಟಿ ಇದೆ, ಥರ ರುಬ್ಬಿ ಮಾಡ್ತಾರೆ. ನಾನು ತೋರಿಸ್ತಾ ಇರೋದು ಬೇರೆ ಥರ ಈಸಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಈ ಥರ ರುಬ್ಬಿಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು. ನೋಡಿ, ಈ ಥರ ಒಂದಿದ್ರಲ್ಲಿ ಬದನೇಕಾಯಿ ಈ ಥರ 4 ಪೀಸ್ ಥರ ಕಟ್ ಮಾಡಿಕೊಂಡು ಒಂದು 4-5 ಬದನೇಕಾಯಿ ಎಣ್ಣೆಲಿ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಉರಿ ಇಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಯಾವ ಥರ ಫ್ರೈ ಮಾಡಬೇಕಂತ ನಿಮಗೆ ತೋರಿಸ್ತೀನಿ. ಸೀದಿಸ್ಬಾರ್ದು, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಸಿಮ್ಮಲ್ಲಿ ಇಕ್ಕಿ ಆ ಕಲರೆಲ್ಲ ಸ್ವಲ್ಪ ಚೇಂಜ್ ಆಗೋ ಥರ ನೀವು ನೀಟಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೊಬೇಕು ನೀಟಾಗೆ. ನೋಡಿ, ಈ ಥರ ಫ್ರೈ ಮಾಡ್ಕೊಬೇಕು. ನಮಗೆ ಬದನೇಕಾಯಿ ತಿನ್ನೋಕ್ಕೆ ಇಷ್ಟ ಇಲ್ಲ, ನಮ್ಗೆ ಇಷ್ಟ ಇಲ್ಲ ಅಂದವರು ಈ ಥರ ನೀವು ಮಾಡಿಕೊಡಿ. ಅವರು ಇನ್ನೊಂದು ಸಲ ನಿಮಗೆ ತರಕಾರಿ ತರುವಾಗ ಯಾವಾಗಲೂ ಬದನೇಕಾಯಿ ತೊಗೊಂಬರ್ತಾರೆ, ನಮ್ಗೆ ಈ ಥರ ಅಡುಗೆ ಮಾಡಿ ಅಂತ. ಅಷ್ಟೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಿಕ್ಸ್ ಕೊಟ್ಕೊಬೇಕು. ಒಂದು ಚಿಕ್ಕ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಳ್ಳಿ ಚಿಕ್ಕದಾಗೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ಹಾಕ್ಕೊಬೇಕು. ನೋಡಿ, ಹಾಕ್ಕೊಂಬಿಟ್ಟು ಉರಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಇದು ಮಾಡಬೇಡ್ರಿ, ಆ ಬದನೇಕಾಯಿ ಎಲ್ಲ ಹೊಡೆದೋಗ್ಬಿಡುತ್ತೆ. ನೀಟಾಗಿ ನೋಡ್ಕೊಂಡು ತಿರುಗಿಕೊಡ್ರಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಇಲ್ಲ ಪೇಸ್ಟ್ ಇಲ್ಲ, ನಾವು ರುಬ್ಕೊಬೇಕು ಅಂದಾಗ ಆ ಮಸಾಲೆ ಎಲ್ಲ ರುಬ್ತೀವಲ್ಲ, ಕೊಬ್ಬರಿ ಅದೆಲ್ಲ, ಆವಾಗಲೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಪೇಸ್ಟ್ 1 ಸ್ಪೂನ್ ಹಾಕಿ ನೀಟಾಗಿ ಗ್ಯಾಸ್ ಸ್ವಲ್ಪ ಉರಿ ಸಿಮ್ಮಲ್ಲಿ ಇಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ನಿಧಾನಕ್ಕೆ ತಿರುಗಿಕೊಡ್ಬೇಕು. ಜೋರಾಗಿ ಮಾಡಿದ್ರೆ ಬದನೇಕಾಯಿ ಎಲ್ಲ ಪೀಸ್ ಆಗಿಬಿಡುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಾಡಿ ನೋಡಿರಿ ನೀವು ಎಣ್ಣೆ ಬದನೇಕಾಯಿ. ಪದೇ ವಾರಕ್ಕೊಂದ್ಸಲ ಇಲ್ಲ ಅಂದ್ರೂ ನೀವು ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಬಿಟ್ಟು ಮತ್ತು ಆ ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಸ್ವಲ್ಪ ಅರಿಶಿನ ಅದೆಲ್ಲ ಎತ್ತಿಕ್ಕಿದ್ದೀವಲ್ಲ ಅದೆಲ್ಲ ಇದ್ರಕ್ಕೆ ಹಾಕ್ಕೊಂಬಿಟ್ಟು ನೀಟಾಗಿ ಸಿಮ್ಮಲ್ಲಿ ಉರಿ ಇಕ್ಕೊಂಡು ತಿರುಗಿಕೊಡ್ಬೇಕು. ಐ ಫ್ಲೇಮಲ್ಲಿ ಇಕ್ಕೊಂಡ್ರೆ ಮಸಾಲೆ ಎಲ್ಲ ಸೀದೋಗ್ಬಿಡುತ್ತೆ. ಇಕ್ಕೊಂಡು ತಿರುಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂದರೆ ಈ ಥರ ಮಾಡೋದ್ರಿಂದ ಬದನೇಕಾಯಿ ಒಳಗೆಲ್ಲ ಮಸಾಲೆ ನೀಟಾಗಿ ಹೋಗುತ್ತೆ. ಮತ್ತು ನೀವು ಬದನೇಕಾಯಿ ತಿನ್ನುವಾಗಲೂ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಒಂಥರ ಕಹಿ ಥರ ಇರುತ್ತಲ್ಲ, ಆ ಥರ ಎಲ್ಲ ಇರಲ್ಲ. ಈ ಥರ ಮಾಡಿ ನೋಡಿರಿ. ಫಸ್ಟ್ ಟೈಮ್ ಮಾಡ್ತೀನಿ ಅಂದವರು ತುಂಬ ಚೆನ್ನಾಗಿ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು. ನೋಡಿ, ಎಷ್ಟು ಕಲರ್ಫುಲ್ಲಾಗಿದೆ. ನಿಮಗೆ ಡಾರ್ಕ್ ಕಲರ್ ಬೇಕು ಅಂದರೆ ಸ್ವಲ್ಪ ಮೆಣಸಿನ್ಕಾಯಿ ಇದ್ದರೆ ಪುಡಿ ಮಾಡಿಕೊಂಡು ಅದನ್ನು ಹಾಕ್ಕೊಬೋದು. ಒಣಗಿದ ಮೆಣಸಿನ್ಕಾಯಿ ಪೌಡರ್ ಹಾಕಿ ನೀವು ಕಲರ್ ಬರುತ್ತೆ. ನಾನು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ, ಅದೇ ಖಾರ ಜಾಸ್ತಿ. ಮತ್ತು ರುಬ್ಬಿಕ್ಕಿರ್ತೀವಲ್ಲ ಮಸಾಲೆ, ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ನೀಟಾಗಿ ಮಸಾಲೆ ಮಿಕ್ಸ್ ಮಾಡ್ಕೊಬೇಕು. ನಾವು ಯಾವತ್ತೂ ಮಸಾಲೆ ಹುರಿದರೆ ಹಾಗೆ ರುಬ್ಬಿ ಹಾಕೋದ್ರಿಂದ ಚೆನ್ನಾಗಿದ್ದು ಹಸಿ ವಾಸನೆ ಹೋಗೋ ಥರ ನಾವು ಫ್ರೈ ಮಾಡ್ಕೊಬೇಕು. ನೋಡಿ, ಎಣ್ಣೆ ಎಲ್ಲ ಹೆಂಗೆ ಬಿಟ್ಕೊತಾ ಇದೆ. ಇದೊಂದು ಸ್ಲೋ ಫ್ಲೇಮಲ್ಲಿ ಇಟ್ಟು ಒಂದು 2-3 ಮಿನಿಟ್ಸ್ ಬಿಟ್ಟರೆ ಸಾಕು. ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊತೈತೆ. ನಾನು ಯಾವ ಥರ ತೋರಿಸ್ತೀನಿ ನೋಡಿ. ಇದಕ್ಕೆ ಬರೋಗಂಟ ನೀವು ಇದು ಮಾಡ್ಕೊಬೇಕು. ನೋಡಿ, ಸೈಡಲ್ಲೆಲ್ಲ ಎಣ್ಣೆ ಹೆಂಗೆ ಬಿಟ್ಕೊತಾ ಇದೆ. ಈ ಥರ ಆಗಿದ ತಕ್ಷಣ ಇನ್ನು ಸ್ವಲ್ಪ ನೀರು, ತುಂಬ ನೀರು ಹಾಕ್ಬಿಟ್ಬಿಟ್ರೆ ತುಂಬ ತಿಕ್ಕಾಗಿರೋದು ಬೇಡ. ಒಂದು ಮೀಡಿಯಮ್ ಇದ್ದರೆ ಸಾಕು. ನೋಡಿ, ಇಷ್ಟು ಇದಕ್ಕಿದ್ರೆ ಸಾಕು. ಕೊತ್ತಂಬರಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕೊಟ್ಬಿಟ್ಟು ಒಂದು 2 ನಿಮಿಷ ಬಿಡಿ ಸಾಕು. ಅಷ್ಟೇ, ಎಣ್ಣೆ ಬದನೇಕಾಯಿ ರೆಡಿ ಆಗುತ್ತೆ. ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ನೀವು ಎತ್ಕೊಂಡು ಬದನೇಕಾಯಿ ತಿನ್ಬೋದು, ಅಷ್ಟು ಟೇಸ್ಟಾಗಿರುತ್ತೆ. ನೀವು ಈ ಥರ ಟ್ರೈ ಮಾಡಿಬಿಟ್ಟು ನಂಗೆ ಕಮೆಂಟ್ ಮೂಲಕ ತಿಳಿಸಿ ಹೆಂಗಿರುತ್ತೆ ಅಂತ. ಮಾಡಿ ನೋಡಿರಿ, ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ.